ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲರಿಗೂ ನಮಸ್ಕರಿಸ್ತಾ, ನಾನು ಈ ಶಾಲೆಗೆ ಬಂದು ಇದು 3ನೇ ಬೆಳವಣಿಗೆ ಸಮಾರಂಭ 7ನೇ ತರಗತಿಗೆ. ನಾನು ಏನ್ ಹೇಳೋದಂದ್ರೆ, ನಾನು ತಗೊಂಡಾಗ ತುಂಬಾ ಖುಷಿಯಿಂದ ತಗೊಂಡೆ. ಯಾಕಂದ್ರೆ ನಾನು ಹೆಣ್ಮಕ್ಳು ಶಾಲೆಯಲ್ಲೇ ಓದಿದ್ದು. ಸೊ ನಂಗೆ ಬಹಳ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಾನು ತಗೋಬೇಕಾದ್ರೂ ಬೇರೆಯವ್ರ ಹೆಣ್ಮಕ್ಳು ಶಾಲೆ ಅಂತಾನೆ ತಗೊಂಡಿದ್ದು. ಸೊ ಇಲ್ಲಿ ನನ್ನ ಪ್ರಕಾರ ಹೆಣ್ಮಕ್ಳು ಗಂಡ್ ಮಕ್ಳಿಗಿಂತ ಜಾಸ್ತಿ ಧೈರ್ಯ ಇರುತ್ತೆ. ಆ ಧೈರ್ಯನ ಪ್ರದರ್ಶಿಸ್ಬೇಕು. ಆಮೇಲೆ ನಾ ಪ್ರತಿ ಸಲ ಕ್ಲಾಸಲ್ಲಿ ಹೇಳುವಾಗ ನಾವು ಏನ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ನಮಗೆ ಪ್ರಜ್ಞೆ ಇರಬೇಕು. ಇನ್ನೊಬ್ರನ್ನ ಮೆಚ್ಚೋಕ್ಕಿಂತ ನನ್ನ ಆತ್ಮಸಾಕ್ಷಿ ನಾ ಮಾಡೋ ಕೆಲ್ಸದ ಮೇಲೆ ನನಗೆ ತೃಪ್ತಿ ಇರ್ಬೇಕು. ನಾನು ಇವತ್ತೇನ್ ಮಾಡೋಗಿದ್ದೀನಿ, ರಾತ್ರಿ ಮಲ್ಕೊಂಡಾಗ ಐ ಶುಡ್ ಫೀಲ್ ಪ್ರೌಡ್. ಓಕೆ, ನಾನು ಇವತ್ತೇನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನನಗ ತೃಪ್ತಿ ಇರ್ಬೇಕು. ಅಂದ್ರೆ ಮಾತ್ರ ನಾವು ಮಾಡ್ತಿರೋ ಕೆಲ್ಸದ ಬಗ್ಗೆ ಖುಷಿ ಇರುತ್ತೆ. ಆಮೇಲೆ ನೀವು ದೊಡ್ಡವರಾದ್ಮೇಲೆ ದಯವಿಟ್ಟು ಎಜುಕೇಶನ್ ಕಂಟಿನ್ಯೂ ಮಾಡ್ರಿ. ನೀವು ಗೌರ್ಮೆಂಟ್ ನೌಕರಿನೇ ಹಿಡಿಬೇಕು, ಅದರಿಂದಾನೇ ದೊಡ್ಡ ಸಾಧನೆ ಆಗುತ್ತೆ ಅನ್ನೋದೇನು ಇಲ್ಲ. ಆದ್ರೆ ಜೀವನದಲ್ಲಿ ಏನಾದ್ರೂ ಮಾಡಿ, ಒಂದು ಸ್ವಾವಲಂಬನೆ ಜೀವನ ಮಾಡಕ್ ಏನ್ ಸಾಧ್ಯನೋ ಅದು ಎಲ್ಲವನ್ನು ಮಾಡಕ್ ರೆಡಿ ಆಗಿರ್ಬೇಕು. ಆಮೇಲೆ ನೀವು ಯಾವಾಗ್ಲೂ ನಿಮ್ಮನ್ನ ನೀವು ಗೌರವಿಸ್ಬೇಕು. ಅದೇ ರೀತಿ ಬೇರೆಯವ್ರನ್ನು ಗೌರವಿಸ್ಬೇಕು. ಆ ಗೌರವ ಅನ್ನೋದು ಬೇರೆಯವರು ನಾವು ಬೇರೆಯವರಿಂದ ಕೊಡಿ ಅಂತ ಕೇಳೋದಲ್ಲ, ನಾವನ್ನ ನೋಡಿ ಬೇರೆಯವ್ರು ಕೊಡ್ಬೇಕು. ಆ ರೀತಿ ನಾವು ಬದುಕಬೇಕು. ನಿಮ್ಮ ಮುಂದಿನ ಜೀವನ ತುಂಬಾ ಚೆನ್ನಾಗಿರ್ಲಿ, ತುಂಬಾ ಚೆನ್ನಾಗಿ ಓದ್ರಿ. ತುಂಬಾ ಡಿಸ್ಟ್ರಾಕ್ಷನ್ಸ್ ಬರ್ತಾವ. ಇದು ಏನ್ ಏಜ್ ಇದೆಯಲ್ಲ, ಇದು ಟೀನೇಜ್ ಅಂತ ಕರಿತೀವಿ. ಇನ್ನೇನ್ ಸ್ಟಾರ್ಟ್ ಆಗುತ್ತಲ್ಲ, ನೀವೀಗ 13-14 ವರ್ಷದವ್ರು ಇದ್ದೀರ, ಇಲ್ಲಿಂದ 18 ವರ್ಷ ಆಗೋ ತನಕ ತುಂಬಾ ಡಿಸ್ಟ್ರಾಕ್ಷನ್ಸ್ ಬರ್ತಾವ. ಅದನ್ನೆಲ್ಲ ಮೆಟ್ಟಿ ನಿಂತು ನೀವ್ ಯಾರ ಸಂಬಂಧ ಇದೀರಿ, ನಾನು ಎಲ್ಲಿದ್ದೀನಿ, ನಮ್ಮ ಅಪ್ಪ ಅಮ್ಮ ಯಾರು, ನಮ್ಮ ಅಪ್ಪ ಅಮ್ಮ ನಮಗೆ ಏನ್ ಮಾಡಿದ್ದಾರೆ, ಅದನ್ನ ನೀವ್ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಅಂದ್ರೆ ಮಾತ್ರ ಲೈಫಲ್ಲಿ ದಾರಿ ತಪ್ಪಕ್ ಸಾಧ್ಯ ಇಲ್ಲ. ನಾವು ಬರೋ ಡಿಸ್ಟ್ರಾಕ್ಷನ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂತ ಹೋದ್ವಿ ಅಂದ್ರೆ ಲೈಫಲ್ಲಿ ಒಂದ್ ಸಲ ದಾರಿ ತಪ್ಪು, ಲೈಫ್ ವಿಲ್ ಬಿ ಮೆಸ್ ಆಗ್ಬಿಡುತ್ತೆ. ಆಮೇಲೆ ನೀವು ವಾಪಸ್ ಬರ್ತೀನಿ ನಾ ದಾರಿಯಿಂದ ಅನ್ನೋದ್ರೂ ಸಾಧ್ಯ ಇಲ್ಲ. ಸೊ ಸ್ಪೆಷಲಿ ಹೆಣ್ಮಕ್ಳು ಇದೀರಿ, ತುಂಬಾ ಚೆನ್ನಾಗಿ ಓದ್ರಿ. ಎಲ್ಲ ಬಡತನ ಸಿರಿತನ ಎಲ್ಲದಕ್ಕೂ ಒಂದೇ ಉತ್ತರ ನೀವು ಕೊಡ್ಬೇಕು ಅಂದ್ರೆ ವಿದ್ಯೆ ಮಾತ್ರ. ಅದು ಮಾತ್ರ ಎಲ್ಲವನ್ನ ಮೆಟ್ಟಿ ನಿಲ್ಲೋ ಶಕ್ತಿ ಇರೋದು. ಸೊ ಇನ್ನು ಮೇಲಾದ್ರೂ ಸೀರಿಯಸ್ ಆಗಿ ಓದ್ರಿ. ಶಿಸ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಲೈಫ್ ಅಲ್ಲಿ ಶಿಸ್ತಿರ್ಬೇಕು. ಶಿಸ್ತಿಲ್ಲ, ನನ್ಗೊಂದು ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ನಾನ್ ಪ್ರತಿ ಸಲ ಹೇಳೋತರ ನಮಗೂ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಸಮಯ ಪಾಲನೆ, ಶಿಸ್ತು ಇವೆಲ್ಲ ಯಾರು ಮನುಷ್ಯ ಮೈಗೂಡಿಸ್ಕೊಂತಾನೋ ಅವ್ರು ಮಾತ್ರ ಜೀವನದಲ್ಲಿ ಉದ್ಧಾರ ಆಗಕ್ ಸಾಧ್ಯ, ಮುಂದೆ ಬರಕ್ ಸಾಧ್ಯ. ಸಮಯ ಪಾಲನೆ ಮಾಡಲ್ಲ, ನಾನು ಸರಿಯಾಗಿ ಶಿಸ್ತು ಪಾಲಿಸಲ್ಲ, ನಾವು ಮಷೀನ್ಸ್ ಅಲ್ಲ, ನಾವು ಮನುಷ್ಯರಿದೀವಿ. 1 ದಿನ 2 ದಿನ ಹೆಚ್ಚ ಕಮ್ಮಿ ಓಕೆ, ಬಟ್ ಆದ್ರೆ ಸರಿಯಾದ ಟೈಮಿಗೆ ಓದ್ಬೇಕು, ಸರಿಯಾಗಿ ಹೇಳ್ಬೇಕು. ಜೀವನದಲ್ಲಿ ನಾನೇನು, ನನ್ನ ಗುರಿ ಏನು ಅನ್ನೋದನ್ನ ಸೆಟ್ ಮಾಡ್ಕೊಡು. ಗುರಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಬಸ್ ಸ್ಟ್ಯಾಂಡ್ ಹೋಗಿ ನಿಂತಾಗ ಯಾವ ಬಸ್ ಹತ್ತಿ ಯಾವ ಊರಿಗೆ ಹೋಗ್ತೀನಿ ಅನ್ನೋ ಕ್ಲಾರಿಟಿ ಇದ್ರೆ ಮಾತ್ರ ಊರಿಗೆ ಯಾವ ಊರಿಗೆ ಮುಟ್ಬೇಕು ಆ ಊರಿಗೆ ಮುಟ್ತೀನಿ. ನನಗೆ ಕ್ಲಾರಿಟಿನೇ ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಬಸ್ ಹತ್ತಿ ಯಾವ್ದೋ ಒಂದು ಊರಿಗೆ ಹೇಳಿದ್ರೆ ಸರಿ ಹೋಗೋದಿಲ್ಲ. ಸೊ ಜೀವನದಲ್ಲಿ ದೊಡ್ಡವರಾಗಿರಿ, ಒಂದು ಗುರಿ ಸೆಟ್ ಮಾಡ್ಕೊಳ್ರಿ. ಗುರಿ ಸೆಟ್ ಮಾಡ್ಕೊಂಡು ಅದ್ರ ಕಡೆ ಯಾವ ರೀತಿ ನಾನು ಓದಿದ್ರೆ ನಾನು ಹೋಗಿ ತಲುಪ್ತೀನಿ ಅನ್ನೋದ್ರ ಬಗ್ಗೆ ವರ್ಕ್ ಮಾಡ್ತೀನಿ. ಈಗಂತೂ ಎಲ್ಲವೂ ಸಿಗ್ತಾವ ಮೊಬೈಲ್ ಅಲ್ಲಿ. ಆದ್ರೆ ಮೊಬೈಲ್ ಅನ್ನ ಯಾವ ರೀತಿ ನಾನು ಬಳಸ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಮೊಬೈಲ್ ಇಂದ ಉದಾಹರಣೆ ಆಗ್ಬೋದು. ಪ್ರೆಸೆಂಟ್ ಈಗ 2 ದಿನದ ಹಿಂದೆ ಬಂದ UPSC ರಿಸಲ್ಟ್ ನೋಡಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಬರೀ ಮೊಬೈಲ್ ಅನ್ನ ಬಳಸ್ಕೊಂಡು, ಮೊಬೈಲ್ ಸಿಗುವಂತ AI ತಂತ್ರಜ್ಞಾನ ಬಳಸ್ಕೊಂಡು UPS ಮಟೀರಿಯಲ್ಸ್ ಓದಿದ್ದಾರೆ. ಸೊ ಮೊಬೈಲ್ ಅನ್ನ ನಾವು ಎಷ್ಟು ಚೆನ್ನಾಗಿ ಬಳಸ್ತೀವಿ, ಹೆಂಗ್ ಬಳಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಚೆನ್ನಾಗಿ ಓದ್ರಿ, ಬೇರೆಯವರು ಮಾತಿಗೆ ಬೆಲೆ ಕೊಡ್ರಿ. ರೆಸ್ಪೆಕ್ಟ್ ಫಾರ್ ದ ಪೀಪಲ್, ದೋಸ್ ಹೂ ರೆಸ್ಪೆಕ್ಟ್ ಫಾರ್ ಯು. ನಿಮಗ್ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಬೇರೆಯವ್ರ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಓಕೆ, ಆಲ್ ದ ಬೆಸ್ಟ್. ಲೈಫ್ ವಿಲ್ ಗೋ ಅಂಡ್ ಎಂಜಾಯ್ ದ ಲೈಫ್ ರಿಮೈನಿಂಗ್. ಥ್ಯಾಂಕ್ ಯು.